ನಮಸ್ಕಾರ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಮಾಡ್ತಿರೋ ಗ್ರೀನ್ ಟೀ ಪೌಡ್ರ್ ಆಗಿರ್ಬೋದು, ಸ್ಪೆಷಲ್ ಕಷಾಯ ಪೌಡ್ರ್ ಆಗಿರ್ಬೋದು, ಫೇಸ್ ಪೌಡರ್ ಆಗಿರ್ಬೋದು, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ವೆಯ್ಟ್ ಲಾಸ್ ಪೌಡರು, ಸ್ಪೆಷಲ್ಲು ಮೆಂತೆ ಹಿಟ್ಟು, ಅದರಲ್ಲೂ ಮೆಚೂರ್ಡ್ ಆಗಿರೋ ಬಾಣ್ತಿ ದೀರಿಗೆ ತುಂಬ ಬೆಸ್ಟಲ್ಲಿ ಬೆಸ್ಟು. ತುಂಬ ಜನ ತಗೊಳ್ತಾ ಇದ್ದಾರೆ. ತುಂಬ ನೋಡಿ, ಇದು ಕಡಿಮೆ ಆಗುತ್ತೆ, ತೊಡೆ ಕಡಿಮೆ ಆಗುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ. ಈ ಫೋಟೋ ಹಾಕಿರ್ತೀನಿ ನೋಡಿ, ನಾನೇ ಎಷ್ಟು ದಪ್ಪ ಇದ್ದೋಳು, ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ನೀವು ಆರ್ಡ್ರ್ ಕೊಟ್ಟರೆ ನಾನು ಈ ಥರ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ತುಂಬ ಇರುತ್ತೆ ನನಗೆ ಆರ್ಡ್ರುಗಳು, ದಿನ ಆರ್ಡ್ರ್ ಇರುತ್ತೆ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ತುಂಬ ಚೆನ್ನಾಗಿ ಆಗ್ತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಮುನೋತ್ರಿದು ಇದು 2ನೇ ಭಾಗ. 1ನೇ ಭಾಗ ಹಾಕಿದ್ದೀನಿ, ತುಂಬ ಜನ ನೋಡಿದ್ದೀರ. ತುಂಬ ಜನ 2ನೇ ಭಾಗ ಹಾಕಿ ನಾವಂತೂ ಮನೇಲಿದ್ದೇ ನೋಡ್ತಾ ಇದ್ದೀವಿ. ತುಂಬ ಜನ ಚೆನ್ನಾಗಿ ತೋರಿಸ್ತಾ ಇದ್ದೀರಾ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ತುಂಬ 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 ಧನ್ಯವಾದಗಳು. ಮತ್ತು ಇವಾಗ ಕುದುರೆ ಮೇಲೆ ಹೋಗ್ತಾ ಇದ್ದೀವಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಯಾಕೆ ನಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ. ಯಾಕಂದರೆ ನಮಗೆ ನಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ನಮಗೆ ಟೈಮೂ ಇಲ್ಲ. ಅಲ್ಲಿ ನಾವು ಪ್ಯಾಕೇಜಿಂದ ಬಂದಿದ್ದೀವಿ ಅಂತ ಅಂದರೆ ಅವ್ರು ನಮಗೆ ಟೈಮ್ ಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ಕುದುರೆ ಮೇಲೆ ಅಂತ ಅಂದರು. ನಮಗೂ ಒಂದು ಪ್ರಾಣಿ ಹಿಂಸೆ ಮಾಡಬೇಕು ಅಂತ ನಮಗೇನು ಇಷ್ಟ ಇಲ್ಲ. ಆದರೆ ಏನು ಅಲ್ಲ ಇರೋ ವ್ಯವಸ್ಥೆನೇ ಅದು. ಹಾಗಾಗಿ ನಾವು ಕುದುರೆ ಮೇಲೆ ಹೋಗಿದ್ದೀವಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ನಾವು ಕುದುರೆ ಮೇಲೆ ಹೋಗಿರೋದಕ್ಕೆ ಅವ್ರಿಗೊಂದು ಹೊಟ್ಟೆ ಊಟಕ್ಕಾದರೂ ಜೀವನ ಕೊಟ್ಟಿದ್ದೀವಲ್ವ ನಾವು. ಹಾಗಾಗಿ ನಾವು ಕುದುರೆ ಮೇಲೆ ಹೋಗಿದ್ದೀವಿ. ಕಮೆಂಟ್ ಮಾಡಿರೋರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾರು ಫಸ್ಟ್ ಈ ವಿಡಿಯೋ 2ನೇ ವಿಡಿಯೋ ನೋಡಿದ್ರೆ ಯಾರಿಗೂ ಅರ್ಥ ಆಗೋಲ್ಲ. ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ, ಈ ವಿಡಿಯೋ ಅರ್ಥ ಆಗುತ್ತೆ. ಈಗ ಯಮುನೋತ್ರಿಗೆ ಹೇಗೆ ಹೋದ್ವು ಏನು ಅಂತ ನಾನು ಅಲ್ಲಿ ದೇವಸ್ಥಾನ ಪ್ರತಿಯೊಂದು ತೋರಿಸ್ತೀನಿ. ಒಂದು ಕಡೆ ತುಂಬ ತಣ್ಣೀರು, ಐಸ್ ಥರ ನೀರು ಬರ್ತಾಯಿದ್ರೆ, ಇನ್ನೊಂದು ಕಡೆ ಕುದೀತಾ ಇರೋ ನೀರು ಬರ್ತಾ ಇರುತ್ತೆ. ಅದು ಹೇಗೆ ಏನು ಅಂತ ನಾನು ಪ್ರತಿಯೊಂದು ತೋರಿಸ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಕೇಳ್ಕೊಳ್ತೀನಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ತುಂಬ ಜನ ವಯಸ್ಸಾಗಿರೋರ್ಗೆ ಹೋಗೋಕ್ಕಾಗಲ್ಲ, ಮತ್ತು ದುಡ್ಡಿದ್ರೂ ಆರೋಗ್ಯ ಸಮಸ್ಯೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಅವ್ರಿಗೆಲ್ಲ ಮನೆಯಲ್ಲೇ ಕೂತ್ಕೊಂಡು ನೀವು ಚಾರ್ಧಾಮ್ ಯಾತ್ರೆನ ತೋರಿಸಿದ್ರೆ ನಿಮ್ಗೆ ಎಷ್ಟು ಪುಣ್ಯ ಬರುತ್ತೆ ಅಲ್ವಾ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ನಮ್ಮ ಅಣ್ಣ ಹೇಗೆ ಬರ್ತಾ ಇದ್ದಾನೆ. ನಮ್ಮ ಅಣ್ಣನ ಬಿದ್ದೋಗಿ ನಾವು ನಮ್ಮ ಅಣ್ಣನಿಗೆ ಕಾಲೇ ಏನೋ ಆಯಿತು ಅಂತ ತಿಳ್ಕೊಂಡ್ವು. ಅಷ್ಟು ನೋಡಿ ಯಾವ ಥರ ಕರ್ಕೊಂಡು ಹೋಗ್ತಿದ್ದಾನೆ. ಕುದುರೆನೇ ಮುಟ್ಟಲ್ಲ ಅವನು, ಆ ಥರ ಕರ್ಕೊಂಡೋಗಿ ನಮ್ಮ ಅಣ್ಣನ ಬೀಳಿಸಿತ್ತು. ಅದನ್ನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ಥರ ಇದೆ ಅಂಥೇಳಿ ನಮ್ಮನ್ನ ಇಳಿಸಿದ್ದು. ಈಗ ಅಲ್ಲಿ ಎಲ್ಲರೂ ಹತ್ತಿಸ್ಕೊಳ್ತಾ ಇದ್ದಾರೆ. ಅಣ್ಣ ಕೂತ್ಕೊಂಡಿದ್ದಾನೆ. ಅವ್ರು ತುಂಬ ಭಯ ಪಟ್ಕೊಂಡಿದ್ದಾರೆ. ಕಾರ್ನರ್ಗೆ ಹೋಗಬೇಡಿ. ಟೋಪಿ ಹಾಕ್ಕೊಂಡಿರೋರಂತೂ ತುಂಬ ಎದ್ರುಕೊಂಬಿಟ್ಟಿದ್ದಾರೆ. ಎದ್ರುಕೊಂಬಾರ್ದು ಏನಕ್ಕೆ, ಪಾಪ ನಮ್ಮ ಜೊತೆಲಿ ಕುದುರೆನೂ ಇದೆ, ಅವರು ಇದ್ದಾರಲ್ವ. ಇನ್ನೂ 1.5 ಕಿಲೋಮೀಟ್ರ್ ಇದೆಯಂತೆ. ಮಳೆ ಹನಿ ಇಡ್ತಾ ಇದೆ. माता रानी कृपा। अच्छा पीछे मैम, आंटी एकदम पीछे, पैर आगे। ओके, खाली घोड़े अंदर बोले जाओ भाई, खाली घोड़े ऊपर को भगाओ भाई। ಅದು ದೇವಸ್ಥಾನ. आंटी ಇಲ್ಲಿ ನಾವು ಬಂದಿರೋದಕ್ಕೆ ಸ್ಕ್ಯಾನ್ ಮಾಡಿಸ್ಬೇಕಿಲ್ಲಿ.
ಹೇಗೆ ಹೊಗೆ ಬರ್ತಾ ಇದೆ. ಇಲ್ಲಿ ಚಳಿ ಅಂದರೆ ಚಳಿ. ಇಲ್ಲಿ ಚಪ್ಪಲಿ ಬಿಡಬೇಕು. ಹಾಂ, ಒಂದು ಜೊತೆ 20 ರೂಪಾಯಿ ಅಂತೆ ರೀ. ಎಲ್ಲೂ ಆಗಲ್ಲ ನಡೀರಿ. ಅದಕ್ಕೆ ಹೋಗಿ ಒಂಚೂರು ಹಂಗೆ ಕೈಯಲ್ಲಿ ಹಿಡ್ಕೊಂಡು ಬರ್ತೀನಿ. ಐಸ್ ಮುಟ್ಟದಂಗೆ ಆಗ್ತಿದೆ. ಎಲ್ಲ ಸ್ನಾನ ಮಾಡ್ತಿದ್ದಾರೆ. ಅಲ್ಲಿ ನೀರು ಕುದೀತಾ ಇರೋದಿದೆ. ಅಕ್ಕಿ ಹಾಕ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಎಷ್ಟೋ ದುಡ್ಡು. ಎಲ್ಲದಕ್ಕೂ ಒಂದು ಪೂಜೆ ಮಾಡಿಸೋದಕ್ಕೂ ದುಡ್ಡು 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 ಅಂತಾರೆ. ಅಲ್ಲಿ ಒಳಗೆ ಮೇಯ್ನು ಯಮುನಾ ಗಂಗದ್ದು ಮೂರ್ತಿ ಇದೆ. ಇನ್ನೊಂದು ಬೆಳ್ಳಿದ್ದು ಯಮುನಾ ಮುಂದೆ ಮೂರ್ತಿ ಇದೆ. ಅದು ಉತ್ಸವ ಮೂರ್ತಿ ಅಂತೆ. ನೋಡಿ ಅಲ್ಲಿ ತಣ್ಣೀರು ಮುಟ್ಟಕ್ಕಾಗ್ತಾ ಇಲ್ಲ ರೀ. ಬಿಸಿ ಇರ್ಬೋದು ರೀ. ನೋಡಿ ಕುದೀತಾ ಇರೋ ನೀರು ನೋಡಿ, ಕುದೀತಾ ಇದೆ. ಅಲ್ಲಿ ಒಳ್ಳೆ ಐಸು ಮುಟ್ಟಕ್ಕಾಗಲ್ಲ ಆಗಿದೆ. ಇಲ್ಲಿ ಬಿಸಿ ಬಿಸಿ ನೀರು. ನಿಧಾನ ಗಿಳಿಬೇಕು, ಜಾರತ್ತೆ. ಕೃಪಾಯ. ಅಲ್ಲಿ ಒಬ್ಬರು ಪೂಜೆ ಮಾಡಿ ಮುತ್ತೈದೆಯರಿಗೆ ಕುಂಕುಮ ಕೊಟ್ಬಿಟ್ಟು ಬ್ಲೌಸ್ ಪೀಸು 100 ರೂಪಾಯಿ ಎಲ್ಲ ಕೊಡ್ತಾಯಿದ್ರು. ದೇವ್ರವ್ರಿಗೆ ಅವ್ರೇನೇನು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಅಲ್ವಾ. ಯಮುನೋತ್ರಿ ತೋರಿಸಿದ್ದೀನಿ ನೋಡಿ. ಜಿಲೇಬಿನೂ ಇದು ತಗೊಳ್ಳೋಣ ಅಂತ ಬಂದೆ ನೋಡಿ. ಕುದುರೆ ಎಲ್ಲ ಇಲ್ಲಿರುತ್ತೆ. ಅವ್ರು ಬರ್ತಾರೆ. ಎಲ್ಲಿದ್ದಾರೆ ನೋಡಿ. ಅಲ್ಲಿಂದ ಕುದುರೆ ಸ್ವಲ್ಪ ನಡಿತೀವಿ ಅಂತ ಹೇಳಿ ನಡೀತಾ ಇದ್ದೀವಿ. ತುಂಬ ಸಾಕಾಗುತ್ತೆ ಕುದುರೆಲಾಗಲಿ ನೋಡಿ. ಈ ಥರ ಒಬ್ಬರು ಎತ್ಕೊಂಡು ಬರ್ತಾರೆ. ಅವ್ರಿಗೂ ಸಾಕಾಗುತ್ತೆ. ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅದಕ್ಕೆ ನಾನು ಹೇಳೋದು, ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ದುಡ್ಡಿದೆ, ನಾವೇನು ಯಾತ್ರಾ ಮಾಡೋ ಅಷ್ಟು ಒಳ್ಳೆ ಅಂತ ಅಂದ್ಕೊಂಡೆ. ದಯವಿಟ್ಟು ಫಸ್ಟು ಈ ಥರದಕ್ಕೆಲ್ಲ ಹೋಗಿ. ವಯಸ್ಸಿದ್ದಾಗ ನಮ್ಗೆ ವಯಸ್ಸಾಗೋಯ್ತು. 53 ವರ್ಷ ನನಗೆ. ನಾನು ಒಂದು
30-35 ವರ್ಷಕ್ಕೆ ಬರಬೇಕಿತ್ತು. ತಪ್ಪು ಕೆಲಸ ಮಾಡಿಕೊಂಡ್ವು. ನೀವು ಹಾಗೆ ಮಾಡಬೇಡಿ. ಇದು ಎಷ್ಟು ಕಷ್ಟ ಆಗುತ್ತೆ. ಎಷ್ಟೇ ಸಣ್ಣ ಇರಲಿ ಏನೇ ಇರಲಿ ಅಲ್ವಾ, 6,000 7,000 ಆದರೂ ತುಂಬ ಕಷ್ಟ ಆಗುತ್ತಪ್ಪ. ನೋಡಿ ಈ ಥರ 4 ಜನ ಕರ್ಕೊಂಡು ಬರ್ತಾರೆ. 11-12,000 ಅಂತೆ. ಅದು ಕಷ್ಟನೇ, ಎಲ್ಲ ಕಷ್ಟನೇ. ದಯವಿಟ್ಟು ನನ್ನಂಗೆ ಮಾಡ್ಕೊಬೇಡಿ. ವಯಸ್ಸಿದ್ದಾಗ ಮಾಡ್ಕೊಳ್ಳಿ. ಯಾತ್ರಾ ಸ್ಥಳ, ಪುಣ್ಯಕ್ಷೇತ್ರ ಸ್ಥಳ ಎಲ್ಲ ಸ್ವಲ್ಪ ನಡ್ಕೊಂಡು ಬರ್ತೀವಿ. ತುಂಬ ಇಳಿಯೋಕ್ಕಾಗಲ್ಲ ಇದರಲ್ಲಿ, ಕುದುರೆಲಿ ತುಂಬ ಕಷ್ಟ ಆಗುತ್ತೆ. ಯಾರೋ ಒಬ್ಬರು ಲೇಡಿ ಬಿತ್ತು, ಏಟಾಯಿತು, ನಡೆಯೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಅದಕ್ಕೆ ಬೇಡ ಅಂತ ಹೇಳಿ ಅಯ್ಯೋ ಪುಟ್ಟು ಕಂದ ನಡ್ಕೊಂಡು ಬರ್ತಾ ಇದೆ ನೋಡಿ, ಪುಟ್ಟ ಕಂದ. ಅದಕ್ಕೆ ಆ ಇಳಿಚಾರೆಲ್ಲ ಇಳಿದ್ಬಿಡ್ಲಪ್ಪ, ಆಮೇಲೆ ಬರ್ತೀವಿ ಅಂತ ನಡ್ಕೊಂಡು ಬರ್ತಾ ಇದ್ವಿ. ಫೋಟೋ ಶೂಟ್ ನೋಡಿ. ನಡ್ಕೊಂಡು ಬಂದ್ವು. ಇಲ್ಲಿದೆ ನಮ್ಮ ಕುದುರೆ, ಇವಾಗ ಹೊರಡ್ತೀವಿ. ಇವ್ರು ಇಸ್ಕೊಂಡ್ರ ಸರಿ. ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಅಣ್ಣ ಬಿದ್ದೋದ, ಹಾಗಾಗಿ ನಾನು ಬರಬೇಕು. ಈಗ ವಾಪಸ್ ನಾವು ದೇವಸ್ಥಾನದಿಂದ ವಾಪಸ್ ಕೆಳಗೆ ಇಳಿಬೇಕಾದ್ರೆ ನಾನು ಸುನೀಲ್ ಠಾಕೂರ್ ಅಂತ ಹೇಳಿದ್ನಲ್ಲ, ನಾನು ಕುದುರೆ ಕೂತಿದ್ನಲ್ಲ, ಅವರು ಕುದುರೆಯವರು ಓನರು, ಅವನಿಗೆ ಹೇಳ್ದೆ ಸುನೀಲ್ ಬೇಡಪ್ಪ, ಹಿಂದೆ ಇರೋನು ನಾನಿವಾಗ ಕೂತಿದ್ದೀನಲ್ಲ ಆ ಕುದುರೆಯವನು ಏನೂ ನೋಡ್ಕೊಳ್ತಾ ಇರಲಿಲ್ಲ. ನೀವು ಹಳೆ ವೀಡಿಯೋದಲ್ಲಿ ನೋಡ್ಬೋದು. ಹಾಗಾಗಿ ನಮ್ಮ ಅಣ್ಣ ಬಿದ್ದಿದ್ದು. ಆಮೇಲೆ ನಾನು ಸುನೀಲ್ಗೆ ಹೇಳಿದೆ, ಸುನೀಲ್ ನಿನ್ನ ಮೇಲೆ ಜವಾಬ್ದಾರಿ ಕೊಟ್ಬಿಟ್ಟು ನಮ್ಮ ಅಣ್ಣನ ಕೂರಿಸ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಮ್ಮ ನಾನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿ ಅವನು ಎಷ್ಟು ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವರಂತೂ ಏನೂ ಹಿಡ್ಕೊಳ್ತಾ ಇರಲಿಲ್ಲ, ಏನಿಲ್ಲ. ನನ್ನೇ 2 ಸರಿ ಬೀಳ್ಸಕ್ಕೆ ಹೋಗಿದ್ರು. ಕುದುರೆನೆಲ್ಲೋ ಬಿಟ್ಬಿಡ್ತಾರೆ, ಅವರೆಲ್ಲೋ ಹೋಗ್ತಾರೆ. ಈಗ ನೋಡಿ ಎಷ್ಟು ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಣ್ಣನ ಅವರು. ನಿಜವಾಗ್ಲೂ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಹಳೆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈ ವಿಡಿಯೋ ನೋಡಿದ್ರೆ ನಿಮಗೇನೂ ಗೊತ್ತಾಗಲ್ಲ, ಯಮುನೋತ್ರಿ ಹೇಗೆ ಏನು ಎಷ್ಟು ಕಷ್ಟ ಅಂತ ಹೇಳಿ. ನೀವು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು. ನಾನು ಯಮುನ್ ಬಾಯಿಂದ ಬಂದಿದ್ದು ಅಂತ ತಮ್ನೇಲ್ ಹಾಕಿದ್ದೀನಿ. ಆ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು. ಅಂದರೆ ತುಂಬ ವಯಸ್ಸಿದ್ದಾಗ ಬಂದರೆ ನಮ್ಗೆ ಸರಿ ಆಗುತ್ತೆ. ನಮ್ಗೆ ಯಾಕಂದರೆ ಇವಾಗ ಅರ್ಧ ವಯಸ್ಸಾಗೋಗಿದೆ. ವಯಸ್ಸು ಅನ್ನೋದಕ್ಕಿಂತ ನಾವು ಜೀವನದಲ್ಲಿ ಜಂಜಾಟದಲ್ಲೇ ಮುಳುಗೋಗಿದ್ವು. ಹಾಗಾಗಿ ನಾನು ಹೇಳೋದು ನಿಮಗೆಲ್ಲ, ನೀವು ವಯಸ್ಸಿದೆ ದುಡ್ಡಿದೆ ಅಂದರೆ ದಯವಿಟ್ಟು ಇಂಥ ಯಾತ್ರಾ ಸ್ಥಳ ಎಲ್ಲ ಮುಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬೆಳಗ್ಗೆ ಇಳಿದ್ವು. ಪಚ್ಚಬಾಳೆಹಣ್ಣು ಬೇರೆ ಸಿಗಲ್ಲ ನನಗೆ. ಟೊಮೊಟೊ ತುಂಬ ಇಷ್ಟ ತಿನ್ನೋದಕ್ಕೆ. ತಿಂದೇ ಇಲ್ಲ, ಇಲ್ಲಿಗೆ ಬಂದಾಗಿಂದ ತರಕಾರಿನೇ ಏನೂ ತಿಂದಿಲ್ಲ. ಅದಕ್ಕೆ 1/4 kg ಟೊಮೊಟೊ 20 ರೂಪಾಯಿ. 3 ಟೊಮೊಟೊ ಬಂದಿದೆ. ಟೊಮೊಟೊ ತೊಗೊಂಡೆ. ಎಮ್ಮೆ ನಾವು ಇಳಿದ್ಬಿಟ್ಟು ಬಂದ್ವು. ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ನಾವು ಇದ್ದ ಜಾಗದಲ್ಲೇ ನಮ್ಮ ಕಾರವ್ರು ಬರೋಕ್ಕೆ ಹೇಳಿದ್ವು. ಅವ್ರು ಬಂದರು. ಇನ್ನೇನು ಹೊರಡ್ತೀವಿ. नमो श्री यमुनोत्री मगर सवारी अच्छा नहीं हुआ। घोड़े का सवारी अच्छा वो अच्छा ನೋಡಿ ಬೆಳಗ್ಗೆ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆ ಎಲ್ಲ ಫುಲ್ಲು ಟ್ರಾಫಿಕ್ ಇತ್ತು. ಎಷ್ಟು 2.5 ಅವರ್ ನಿಂತಿದ್ವು.
ಜೋರಾಗಿ ಮಳೆ ಬಂದರೆ ನೋಡಿ ಅಲ್ಲಿಂದ ಕೊಚ್ಕೊಂಡು ಬರುತ್ತೆ. ಹೋದ ವರ್ಷ ಫುಲ್ಲು ಹರ್ಕೊಂಡು ಬಂದಿದ್ದಂತೆ ನೋಡಿದ್ದು. ಓಮು, ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್, ಓಮು. ಅಲ್ಲ ರೀ, ಮನೆಯಿಂದ ಬಿಟ್ಟು ಇದೆಲ್ಲ ಇಷ್ಟು ಮುಗಿಸ್ಕೊಂಡು ತಿರ್ಗಾ ಮನೆಗೆ ಹೋಗ್ತೀವಿ ಅಂತ. ನಾವು ನಿನ್ನೆ ಉಳ್ಕೊಂಡಿದ್ದು आप अभी कहाँ हो? आप कहाँ हो? मतलब कुछ चुनके हो ना? ठीक है, मना करता हूँ। हाँ 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 मार्टली में कौन सा लेफ्ट हैंड होटल है? क्या नाम है उसका होटल का? भैया लोकेशन डाल दीजिए इस नंबर पे। चलो ठीक है, मैं कर रहा हूँ। 8 ಗಂಟೆ ನೋಡಿ, 8 ಗಂಟೆಗೆ ಎಷ್ಟು ಕತ್ಲೆ, ಮತ್ತು ಎಲ್ಲರೂ ಒಬ್ಬರು ರೋಡಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ತುಂಬ ಮಿಂಚ್ತಾ ಇದೆ. ನಾನು ವೀಡಿಯೋ ಮಾಡಿ ರೆಡಿ ಇಟ್ಕೊಂಡಾಗ ಇಲ್ಲ. ಏನು ಮಾಡಲಿ, ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಆ ಕತ್ಲೆಗೂ ಮಿಂಚು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದೆಲ್ಲ ಬೆಟ್ಟ ಅಲ್ಲೆಲ್ಲ. ना ना वो नहीं। कहाँ पे? तो अब उसे बोलो, नैन बाग वालों को बोलो यहाँ बारिश करे। चलो ठीक है। तो उस साइड बारिश हो रही है, जिस साइड से आए ना हम, उस साइड बारिश हो रही है होती है।
ಅದು ಮೆಟ್ಲು ಒಂದು ಕುದುರೆ ಹೋಗ್ಬೋದು ಅಷ್ಟೇ ಅಷ್ಟು. ಅವರೆಲ್ಲ ಅಯ್ಯೋ ಭಯ 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 ಆಗ್ತಿದೆ ಭಯ. ಅದು ಇನ್ನೂ ನೋಡಿ, ಉತ್ತರ ಕಾಶಿಗೆ ಇನ್ನು ಇಲ್ಲಿಂದ 8 ಕಿಲೋಮೀಟ್ರ್ ಇದೆ. ಇಲ್ಲಿಗೆ ಬಂದಿದ್ದೀವಿ. ಈ ಥರ ಇದೆ ರೂಮ್ ಮಾಡಿಕೊಟ್ಟಿರೋದವರು. ಕ್ಲೀನಾಗಿ ಇಲ್ಲೆಲ್ಲ ಕ್ಲೀನ್ ಇದೆ. ನಾನು ನೋಡಲಿಲ್ಲ, ಈಗ ಬಂದೇ ನೋಡಿದ್ದು. ಕ್ಲೀನಾಗಿದೆ ನೋಡಿ. ನಮಗೆಲ್ಲ ಕಡೆನೂ ರೂಮ್ ಈ ಥರನೇ ಕ್ಲೀನಾಗಿ ಸಿಕ್ಕಿದೆ. ಯಮುನೋತ್ರಿ ಮುಗೀತು. ನಾಳೆ ಗಂಗೋತ್ರಿ ಮತ್ತು ಉತ್ತರ ಕಾಶಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.